ನಾವು ಮುಂದೆ ಇಟ್ಬಿಟ್ಟು ಅದ ಇನ್ನೂ ಅದು ಅಡ್ವಾನ್ಸ್ ಹೋಗ್ಯಾವ, ಅಡ್ವಾನ್ಸ್ ಟೆಕ್ನಾಲಜಿ ಬಂದಾವ ಕರೆ, ಆದ್ರೆ ಟೋಟಲಿ ಏನಿದ್ರು ಕೂಡ ಶರೀರ ಮಾತ್ರ. ಈ ಶರೀರವನ್ನ ಬರೀ ತನುವಿನ ಕಡೆ ಗಮನ ಕೊಟ್ಟರು, ಶರೀರದ ಕಡೆ ಗಮನ ಕೊಟ್ಟರು, ಇದು ಹಿಂಗ ಹೋಗ್ತದ. ಯಾರು ಆ ಕಡೆ ಹೋಗಿ ಶಕ್ಯವೇ ಇಲ್ಲ. ಯಾಕಂದ್ರೆ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ನಾವು ಸಂಸಾರಸ್ಥರು ಸಾಧ್ಯವಿಲ್ರಿ. ಮತ್ತೆ ಆ ಕಡೆ ಹೋಗ್ತಕ್ಕಂಥ ಸ್ಥಿತಿ ಪರಂಪರಾಗತ ಕಾಲದಿಂದ ಬಂದಿವಲ್ಲ, ಅದಕ್ಕೆ ನಾ ಹೇಳಿದ್ದೇನೆ ಸರ್, 10 ಕೋಟಿಗೊಬ್ಬರು, ಲಕ್ಷಗೊಬ್ಬರು ಭಕ್ತರು, ಕೋಟಿಗೊಬ್ಬರು ಶರಣ. ಹಂಗೆ ಈ ಜಗತ್ತಿನ ಜನಸಂಖ್ಯೆ ಎಷ್ಟೇ ಇರ್ಬೋದು, ಅದ್ರಾಗ ಯೋಗ ಸಾಧನೆ, ಯೋಗ ಸಾಧಕರು, ಯೋಗಿಗಳು ಅನ್ನೋರು ಅಷ್ಟೇ ಅತ್ಯಂತ ಸೀಮಿತ ಆಗಿರ್ತಾರೆ ಸರ್. ಅಂದ್ರೆ ಈಗ ಈ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯೋಗವನ್ನ ತಗೊಂಡು ಹೋದ್ರಲ್ಲ, ಈ ಕಾನ್ಸೆಪ್ಟು ಜನರಿಗೆ ಪ್ರಯೋಜನ ಯಾವ ರೀತಿಯೊಳಗೆ ಆಗಿದೆ ಅಂತ ಪ್ರಯೋಜನ ಆಗಿದೆ. ಯಾಕಂದ್ರೆ ಏನೂ ಗೊತ್ತಿರಲಾರ್ದವ್ರಿಗೆ ಸಹಿತ ಒಂದು ಯೋಗ ಹಿಂಗ ಐತಿ, ಅದರಿಂದ ಈಗೆಲ್ಲ ಪ್ರಯೋಜನ ಐತೆ ಅನ್ನುವಂಥ ಅರ್ಥ ಆಗೈತಂತ. ಅದಕ್ಕೆ ಆ ಕ್ರಮದಿಂದ ಸಮಾಜಕ್ಕೆ, ದೇಶಕ್ಕೆ ಹಿಂಗೆಲ್ಲ ಒಳಿತಾಗಿದೆ ಅಂತ ನಾನು ಭಾವಿಸ್ತೇನೆ. ಮಾಡಿಸಿ ಇದು ಒಂದು ಕ್ರೇಜ್ ಸರ್, ಈಗ ಕ್ರೇಜ್ ಅದು. ಯಾಕಂದ್ರೆ ಯೋಗದ ಬಗೆಗೆ ಎಷ್ಟು ನಮ್ಮ ಮನಸ್ಸಿನ ಕುಂತ್ ಬಿಟ್ಟದಪ್ಪ ಅಂತಂದ್ರೆ, ಯೋಗ ಮಾಡಿದ್ರೆ ಎಲ್ಲ ಕಮ್ಮಿ ಆಗುತ್ತೆ ಅನ್ನೋದೊಂದು ಭಾವನೆ ನಮ್ಮಲ್ಲಿ ತುಂಬಿಬಿಟ್ಟದ. ಹೌದಾ? ಪರಂಪರಾಗತ ಯೋಗ ಮತ್ತೆ ಪುರಾತನ ಕಾಲದ ಯೋಗ, ಐತಿಹಾಸಿಕವಾಗಿ ಯೋಗದ ಬಗೆಗೆ ನಮ್ಮ ವೇದ ಪುರಾಣ ಇವೆಲ್ಲ ಕೇಳ್ಕೊಂತ ಬಂದಿವೆ. ಆದ್ರೆ ಅದನ್ನ ಯಾರೂ ಅದು ಸಮೀಪ ಹೋಗಿದ್ದಿಲ್ಲ. ಆದ್ರೆ ಈ ಗ್ರೂಪ್ದೊಳಗ ಅವ್ನು ಮುಟ್ಲಿಕ್ಕೂ ಹಾಕಿದ್ದಿಲ್ಲ. ಯಾಕಂದ್ರೆ ಸಂಸಾರ ಬಿಟ್ಟು ಗುಹೆ ಗಮನಗಳು ಕೂಡ್ಲಿಕ್ಕೆ ಯಾರಿಗಾಗ್ತದೆ? ಯಾರು ಹೋಗ್ತಾರೆ? ಈ ತಮ್ಮ ಸಂಸಾರದ ಮಧ್ಯೆ ಇದ್ದುಕೊಂಡು ಅದು ಯೋಗದ ಒಂದು ಭಾಗವಾದಂತ ಒಂದಿಷ್ಟು ಆಸನಗಳು, ಪ್ರಾಣಾಯಾಮಗಳು, ಇವು ತಮ್ಮ ಈ ನಿತ್ಯ ಜೀವನದೊಳಗೆ ತಮಗೆ ಎಷ್ಟು ಸಾಧ್ಯವದೋ ಅಷ್ಟು ತಗೊಂಡ್ಬಿಟ್ರು. ಬಟ್ ಅಷ್ಟು ತಗೊಂಡ್ರೆ ಸಹಿತ ಒಂದು ವಿಚಿತ್ರಾತಿ ವಿಚಿತ್ರ ಮತ್ತು ಚರಿತ್ರಾದ ದಾಖಲೆ ಒಳಗ ಅವು ಅದ್ರ ಪರಿಣಾಮ ಆಗೈಸ್ತಾರ. ಹಿಂಗಾಗಿ ಯೋಗದ ಜನಪ್ರಿಯತೆ ಕಮ್ಮಿ ಆಗ್ಲಿಕ್ಕೆ ಶಕ್ಯವೇ ಇಲ್ಲ. ಬಟ್ ಏನಾಗಿದೆಪ್ಪ ಅಂದ್ರೆ ಇಷ್ಟೇ, ಮಕ್ಕಿ ಅಂತಾರಲ್ಲ, ಯೋಗ ಅಂದ್ರೆ ಇಷ್ಟೇ ಅಂತ ತಿಳ್ಕೊಂಡಂತ ಜಗತ್ತಿನೊಳಗ ಇದು ಎಲ್ಲ ಒಳ್ಳೇದಾಗತ್ತ. ಮುಂದೆ ಇದಕ್ಕಿಂತ ಸುಧಾರಣೆ ಆಗ್ಬಹುದು. ಈಗ ನೋಡ್ರಿ, ಕಾಲು ಹಿಂಗ್ ತಗೊಂಡಾಗ ನಾನು ಮನಸ್ಸು ಇದನ್ನ ತಗೊಂಡಾಗ ನನ್ನ ಮನಸ್ಸು ಹಿಂಗ ಈ ಸ್ಥಿತಿಯೊಳಗೆ ಇರಬೇಕು, ಇದು ರಿಫಾರ್ಮ್ ಹಾಕೊಂತ ಹೋಗ್ತದೆ, ಸುಧಾರಣೆ ಹಾಕೊಂತ ಅಪ್ಡೇಷನ್ ಆಗ್ತದೆ. ಒಬ್ಬ ಯೋಗಿ ಬರ್ತಾರ, ತಾನು ಮಾಡ್ತಾ ಅವಾಗ ಏನೋ ಒಂದು ಗೋಚರ ಆಗ್ತದೆ. ಈಗ ನಾನು ಧ್ಯಾನ ಮಾಡ್ತಿರ್ತೀನಿ, ಧ್ಯಾನ ಮಾಡೋ ಮುಂದೆ ಇದನ್ನ ಮಾಡ್ಬೇಕಂತ ಗೋಚರ ಆಗ್ತದೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂತೀವಿ, ಅದು ಈ ಸುಧಾರಣೆ ಹಾಕೊಂತ ಹೋಗ್ತದೆ. ಬಟ್ ಏನೇ ಸುಧಾರಣೆ ಆದ ಸಹಿತ ನಾವು ಸೀಮಿತ ಆಗ್ತೀವಿ ಇಷ್ಟೇ ಸರ್. ಇದು ಮುಂದೆ ಇನ್ನಷ್ಟೇ ಸುಧಾರಣೆ ಆಗ್ಬೋದು. ಬಟ್ ಅದ್ರ ಮತ್ತೆ ಹೆಂಗ ಯಾಕೆ ನಾವು ಪೂರ್ಣ ಯೋಗಿಗಳಾಗ ಸಿಕ್ಕಿಲ್ಲಪ್ಪ ಅಂತಂದ್ರೆ, ಈಗ ನೀವೊಂದು ಗುಳಿಗೆ ತಗೊಂತೀರಿ ಸರ್, ತಲೆನೋವು ಬಂತು ಗುಳಿಗೆ ತಗೋತೀರಿ, ತಲೆನೋವು ಬಂತು ಗುಳಿಗೆ ತಗೊಂತೀರಿ, ತಲೆನೋವು ಕಮ್ಮಿ ಆದ ಗುಳಿಗೆ ತಗೊಂತೀರಿ, ನೀವು ತಲೆನೋವು ಕಮ್ಮಿ ಆದ ಗುಳಿಗೆ ತಗೊಂತೀರಿ. ಹಂಗ ಜಗನ ಈಗ ನನಗ ಒಂದು ಮಂಟೆ ಟೆನ್ಷನ್ ಬಂತು, ಸ್ವಲ್ಪ ಯೋಗ ಮಾಡ್ತೀನಿ, ಟೆನ್ಷನ್ ಕಮ್ಮಿ ಆಯ್ತು ಬಿಟ್ಬಿಡ್ತೀನಿ. ಹೌದಾ? ಬಜ್ಜು ಹೆಚ್ಚಾಯ್ತು, ಬಜ್ಜು ಹೆಚ್ಚಾಗದ ಸ್ವಲ್ಪ ಒಂದು 10 kg ಇಳಿತೈತಿ, ಮತ್ತೆ ಮಾಡಕ್ ಹೋಗುದಿಲ್ಲ. ಮತ್ತದು ಹೆಚ್ಚಾಗಬೇಕು, ಮತ್ತೆ ಯೋಗ ಮಾಡ್ಬೇಕು. ಮೊಣಕಾಲು ನೋವು ಶುರು ಆಯ್ತು, ಮೊಣಕಾಲು ನೋವಿಗೆ ಯೋಗ ಹೇಳ್ತಾರ, ಅದನ್ನ ಮಾಡ್ತೀವಿ, ಕಮ್ಮಿ ಆಗುತ್ತೆ ಮತ್ತೆ ಮಾಡುದಿಲ್ಲ, ಬಿಟ್ಬಿಡ್ತೀನಿ. ರೆಗ್ಯುಲಾರಿಟಿ ಅನ್ನೋದು ಇಲ್ರಿ. ಅಂದ್ರೆ ಯೋಗ ಅನ್ನುವಂಥದ್ದು ನಮ್ಮ ಜೀವನ ಕ್ರಮದೊಳಗೆ ಬಂದು ಸೇರ್ಬೇಕದು. ಅಂದಾಗ ಅದ್ರ ಪ್ರಯೋಜನ ಅದು ಆಗುದಿಲ್ಲ. ಬರೇ ಒಂದ್ ದಿವಸ ಎಕ್ಸಿಬಿಟ್ ಮಾಡಿ ಎಲ್ಲಾರು ಅದು ಅಷ್ಟೇ ಅಲ್ಲ, ಅದು ಮನುಷ್ಯ ದೌರ್ಬಲ್ಯ. ಅದು ನಮ್ಮ ಜೀವನ ಕ್ರಮದೊಳಗೆ ಯೋಗ ಬರಬೇಕು. ನಮ್ಮ ದಿನನಿತ್ಯ ನಾವು ಊಟ ಉಪಚಾರ ಹೆಂಗದಾವು ಹಂಗ ಯೋಗ ನಾವು ನಿರಂತರ ಪ್ರಯೋಜನ ಆಗ್ತೈತಿ ಅನ್ನುವಂಥ ಹಂಗ ಆಗ್ಬೇಕು. ಬಟ್ ಅದು ಆಗುದಿಲ್ಲ. ಯಾಕಂದ್ರೆ ಮನುಷ್ಯ ಪ್ರಾಣಿ, ಮತ್ತೆ ಅದಕ್ಕೆ ಹಂಗೆ ಬಿಡ್ತಾವ. ಯಾಕಂದ್ರೆ ಆ ಮನುಷ್ಯನ ಈಗ ಅವ್ರು ಹೇಳ್ತಾರ ಯೋಗಿಗಳು, ಮನುಷ್ಯ ಅಪ್ಡೇಷನ್ ಆಗ್ತದೆ. ಈಗ ಅಪ್ಡೇಷನ್ ಆಗ್ಬೇಕು ನೋಡ್ತಾರೆ. ಇವತ್ತು ಒಂದು ಫೋನ್ ತಗೊಂಡ್ರೆ ನಾಳೆಗೆ ಅಪ್ಡೇಷನ್ ಆಗ್ತದೆ, ಇವತ್ತೊಂದು ಟಿವಿ ತಗೊಂಡ್ರೆ ಅಪ್ಡೇಷನ್ ಆಗ್ತದೆ. ಹಂಗ ಮನುಷ್ಯ ಜೀವನ ಹೆಂಗಪ್ಪ ಅಂದ್ರ, ನಾವು ಪಶು ಸಂಸ್ಕಾರದಿಂದ ಬಂದವು. 84 ಲಕ್ಷ ಜೀವರಾಶಿ ಅಂತ ನಾವು ಹೇಳ್ತೀವಿ ಸರ್. 84 ಲಕ್ಷ ಜೀವರಾಶಿಗಳು ಹುಟ್ಟಿ ಬಂದೀವಿ. ಅದಕ್ಕೆ ಹುಟ್ಟಿ ಬರುವಾಗ ಒಂದೊಂದು ಗುಣಗಳನ್ನು ತಂದೀವಿ ನಾವು, ಒಂದೊಂದು ಪಶುಗಳ ಸಂಸ್ಕಾರವನ್ನು ತಗೊಂಡ್ಬಂದೇವ್ ನಾವು. ಅದಕ್ಕೆ ನಮಗ ಮಂಗ್ಯಾನ ಸರ್ ಹಾರಾಡಬೇಡ ಅಂತಾರ, ಕತ್ತಿ ಚೊಟ್ ಗುಡಿತಾನ್ರಿ, ಅವ ಏನ್ ಕತ್ತಿ ಚೊಟ್ ಗುಡಿತಾನ್ರಿ ಅಂತಾರಿಲ್ರಿ. ನಮ್ ಕತ್ತಿ ಹೋಲಿಸ್ತಾರ. ಯಾಕೆ ಹೋಲಿಸ್ತಾರಪ್ಪ ಅಂತ ನಮ್ಗೆ ಸಂಸ್ಕಾರದಾಗ ನಾವು ಅದನ್ನ ಕಳ್ಕೊಂಡು ಮನುಷ್ಯನ ಅಪ್ಡೇಷನ್ ಏನಪ್ಪಾ ಅಂತಂದ್ರ ಮಾನವ ಅಂತಾರ. ಮಾನವನ ಅಪ್ಡೇಷನ್ ಮಾಧವ. ಪಶು ಹೋಗಿ ಮಾನವ ಆಗ್ಬೇಕು, ಮಾನವ ಹೋಗಿ ಮಾಧವ ಆಗ್ಬೇಕು. ಇದು ಅಪ್ಡೇಷನ್. ಈ ಅಪ್ಡೇಷನ್ ಯಾವ್ದಾದ್ರು ಕೊಡದಿದ್ರೆ ಅದು ಯೋಗ. ಮನುಷ್ಯ ಜೀವನಕ್ಕೆ ನಮಗ ಅಪ್ಡೇಷನ್ ಕೊಡೋದೇ ಯೋಗ. ಮನುಷ್ಯನನ್ನ ಮಾಧವನನ್ನಾಗಿ ಮಾಡೋದೇ ಯೋಗ. ಏನ್ರಿ?
ಅದಕ್ಕೆ ಇಂಥದ್ದು ಆಗ್ತದ. ಬಟ್ ಹೀಗೆ ಒಂದು ಕ್ರಮ ಇತ್ತು, ಎಲ್ಲರೂ ಆಗ್ಲಿಕ್ಕೆ ಸಿಕ್ಕಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಸರ್, ಎಲ್ಲರೂ ಆಗ್ಲಿಕ್ಕೆ ಸಿಕ್ಕಿಲ್ಲ. ಶಿವಭಕ್ತ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ, ಇದು ಇರುವುದೇ ಅನುಚಾರವಾಗಿ. ಎಲ್ಲರೂ ಯೋಗಿಗಳು ಆಗ್ಲಿಕ್ಕೆ ಸಿಕ್ಕಿಲ್ಲ. ಬಟ್ ಯೋಗ ಸಾಧನೆಯ ಹಾದಿಯಲ್ಲೇ ಮುನ್ನಡೀತಾರೆ. ಅವ್ರು ಎಷ್ಟು ಮುನ್ನಡೀತಾರೆ ಅಷ್ಟು ಲಾಭ ತಗೋತಾರೆ. ಈಗ